ನಮಸ್ಕಾರ ನಮ್ಮ ಮಂದಿಗೆ. ನಾವು ಈಗ ನೋಡಿಲ್ಲಿ ವಿಡಿಯೋ ಆನ್ ಮಾಡಿದ್ಕೊಂಡು ನಾನು ಬಾಜು ಕುಂತ ಮತ್ತೆ ಚಾಲು ಮಾಡಿದೆ ಅಲ್ಲಿ ಅಂದ. ಹೆಂಗಿದ್ದೀರಿ ಎಲ್ಲರೂ? ಸೂಪರ್. ನಾವೀಗ ಒಂದು ಕೆಲಸದ ಮೇಲೆ ಬೆಳಗಾವ್ ಹೊಂಟೀವಿ, ಗಾಡಿಯಾಗಿದ್ದೀವಿ. ನಮ್ಮ ತಮ್ಮ ಬೈದಾವ್ ಇವನು ಪ್ರವೀಣ್ ಕಪೂರ್ ಅಂತೇಳಿ ಯಾವಾಗಲೂ ಬೇಕು ಅಂತಿರ್ತಾನೆ. ಇದು ನಮ್ಮ ಫ್ಯಾಮಿಲಿ. ನಮ್ಮ ಅವ್ವ ಹಾಯ್ ಮಾಡು. ನಮ್ಮ ಮಗಳು ನಡಕ್ ಗೊತ್ತಕ್ಕೆ ಅವರು ನಮ್ಮ ಧರ್ಮ ಪತ್ನಿಯವರು ಗೀತಾ ಅಂತೇಳಿ ಹಾಯ್ ಮಾಡ್ರಿ. ಈಗ ಚಂದಗ ಮಾಡ್ರಿ. ಸೂಪರ್. ಬೆಳಗಾವ್ ಹೊಂಟೀವಿ, ಗಾಡಿಯಾಗಿದ್ದೀವಿ. ಈಗ ಒಂದು ಏನಂತಂದ್ರೆ 4 ಗಂಟೆಗೆ ನನ್ನ ಮಗಂದು ಸಾಲಿ ಬಿಡ್ತೈತಿ. ಬರೋಕ್ಕಾಗಂಗಿಲ್ಲ. ಬಂದ್ಕೊಳ್ಳಿ ಯಪ್ಪ ಅಂತ ಹೇಳಕ್ಕಂತ 4 ದಿನ ಹೇಳ್ತಾನೆ. ಇಷ್ಟು ಸಾಕು 4 ದಿನ ಸಾಲಿ ತಪ್ಸಕ್ಕೆ. ಅದಕ್ಕೆ ಕರ್ಕೊಂಡು ಹೋಗೋ ವಿಚಾರ ಮಾಡೀವಿ. ಇನ್ನೊಂದು ಅವ್ನು ಗೊತ್ತಿಲ್ಲ, ನಾವು ಈಗ ಅಲ್ಲಿ ಕರ್ಕೊಂಡು ಹೊಂಟೇವಿ ಅಂತೇಳಿ. ಬಟ್ ಅವನು ನಾನು ನೋಡ್ಬೇಕಾಗೈತಿ ಏನು ಎಕ್ಸ್ಪ್ರೆಸ್ ಮಾಡ್ತಾನೆ, ಏನು ಅಂತೇಳಿ ನೋಡೋಣ. ನಾವೀಗ ಬೆಳಗಾವ್ ರೋಡ್ PB ರೋಡ್ ಒಳಗದೀವಿ. ಬೆಳಗಾವ್ ಹೊಂಟೀವಿ ಒಂದು ಕೆಲಸದ ಮೇಲೆ. ಮತ್ತು ಏನು ಹೇಳ್ಬೇಕಂತಂದ್ರೆ ಈಗ ಸಾಲಿಗೆ ಕರ್ಕೊಂಡು ಹೋಗ್ತಾರಲ್ಲ, ಈಗ ನಡಕ್ಕೆ ಹೋಗಿ ಹೆಂಗಾರ ನಾವು ಶಾಲೆಗಿದ್ದಾಗ ನಮ್ಮನ್ನಂತೂ ಒಂದು ಸಲ ಕರ್ಕೊಳಕ್ಕೆ ಬಂದಿಲ್ಲ. ಮತ್ತು ಅಪ್ಪಿ ಬಂದರೂ ಹೆದರಿಗೆ ಚಲೋ ಆಗಿತ್ತು. ಏನು ಮನ್ಯಾಗಿಂದ ಶಾಲೆಗೆ ಹೇಳ್ತಾರೆ, ಶಾಲೆನವರು ಶಾಲೆಗಿಂದ ಮನ್ಯಾಗ ಹೇಳ್ತಾರೆ, ಟೆನ್ಷನ್ ಆಗ್ಬಿಡ್ತೈತೆ ಯಾರೋ ಬರ್ತಾರೆ. ನಾನು ಅನ್ಸೋ ಮಟ್ಟಿಗೆ ನಾ 10th ಹೋಗ್ಬಿಟ್ಟನು. 10th ಒಂದು ಸಲ ಏನೋ ಮಾಸ್ ಕಡಿಮೆ ತೊಗೊಂಡಿದ್ದಿಲ್ಲ, ಏನೋ ಫೇಲ್ ಆಗಿದ್ದೆ. ಅವಾಗ ಬಂದಿದ್ರು ಕರೆ ಆಗ್ತದೆ. ಅದು ನಮ್ಮ ಅಪ್ಪನ ಕರ್ಕೊಂಡು ಹೋದ್ರೆ ಆತರ ಅಂತೇಳಿ ನಮ್ಮ ಅವ್ವನ ಕರ್ಕೊಂಡು ಹೋಗಿದ್ದೆ. ನಮ್ಮವ್ವ ಚಂದಾಗ ಟೀಚರ್ ಜೊತೆ ಮಾತಾಡಿ ಬರ್ರಿ ಮನೆಗೆ ಒಂದು ಸಲ ಊಟಕ್ಕೆ ಅಂದ್ಬಿಟ್ಟಿದ್ಲ. ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಟೀಚರ್ ಅವತ್ತಿಂದ ಏನಂತಿದ್ದಿಲ್ಲ. ಚಲೋ ಮೆಮೊರೀಸ್. ಸ್ಕೂಲ್ ಲೈಫ್ ಆ್ಯಂಡ್ ಚೈಲ್ಡ್ಹುಡ್ ಲೈಫ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆಲ್ವೇಸ್. ಸಿ ಅನ್ವಿತಾ ಹಾಯ್. ಓಯ್ ಅಣ್ಣ ಯಾಕ ಒಂದ್ಸಲ ಇಲ್ಲಿ ಸ್ವಾಮಿ ಅದಲ್ಲ, ಕೈ ಮುಗಿಬೇಕಲ್ಲ, ಹೆಂಗೆ ಮುಗಿ. ಓಂ ಸೂಪರ್. ನೋಡ್ರಿ ಇಲ್ಲೇ ಗಾಡಿಗೆ ಜೈ ಶ್ರೀರಾಮ್ ಹನುಮಂತ ಅದಾನೆ. ಬೆಳಗಾವ್ ರೋಡ್ನಾಗ ಅದೀವಿ. ಸೊ ಬ್ಯೂಟಿಫುಲ್ ನೇಚರ್. ಸ್ವಲ್ಪ ಮಾಡಾಗೈತಿ, ಮಡಿ ಏನು ಬರೋಂಗಿಲ್ಲ. ಬಟ್ ಇಟ್ ಈಸ್ ಸೋ ನೈಸ್. ಸರ್ವಿಸ್ ರೋಡ್ನಾಗ ಅದೀವಿ, ಯಾಕಂದ್ರೆ ಸಾಲಿ ಈ ಕಡೆ ಬರ್ತೈತಿ. ಈ ಕಡೆ ಹತ್ತಿದ್ರೆ ಇಲ್ಲಿ ನಮ್ಗೆ ನಡಕ್ಕೆ ಈ ಕಡೆ ಹಾಸ್ ಬರೋಕ್ಕೆ ಬರೋಂಗಿಲ್ಲ. ಇಲ್ಲ ಇನ್ನೂ ಮುಂದೋಡಿ, ಇನ್ನೂ ಮುಂದೆ. ಆ್ಯಕ್ಚುಲಿ ನಾ ಜಲ್ದಿ ವಿಡಿಯೋ ಆನ್ ಮಾಡಲಿಲ್ಲ, ಇಲ್ಲಾಂದ್ರೆ ಧಾರವಾಡದ ಅಗ್ರಿ ಯೂನಿವರ್ಸಿಟಿ ಪೆಪ್ಸಿ ಫ್ಯಾಕ್ಟ್ರಿ ತೋರಿಸ್ಕೊಂತ ಬರ್ತಿದ್ದೆ. ಯಾವುದೋ ಒಂದು ಕೆಲಸದಾಗ ಬಿಸಿ ಅದೇ, ಲೇಟಾಗಿ ಸ್ಟಾರ್ಟ್ ಮಾಡಿದ್ನಿ. ಟ್ರಕ್ ಬಂತು. ಈ ಸರ್ವಿಸ್ ರೋಡ್ನಾಗ ಇದೆ ಪ್ರಾಬ್ಲಮ್. ಇಂಡಿಯನ್ ಆಯಿಲ್ ಸ್ವಾಗತ ಪೆಟ್ರೋಲ್ ಬಂಕ್ ಐತಿ. ಕಾಮತ್ ಉಪಹಾರ ಐತೆ ನೋಡ್ರಿ ಪೈಲೆ. ಇಲ್ಲೇ ಪುರಿ ಬಜ್ಜಿ ಮಸ್ತ್ ಇರ್ತೈತಿ, ನಮ್ಮ ಅವಾಗ ಭಾಳ ಇಷ್ಟ. ಈಗ ನೋಡಿದ್ಲ ಬರ್ಬೇಕಾರೆ ಪೂರಿನೇ ತಿನ್ನೋಣ ಅಂತಾಳ. ಅದಕ್ಕೆ ಎಕ್ಸ್ಪ್ರೆಷನ್ ಹೆಂಗಿರ್ತವೆ. ಮಮ್ಮಿ ಬರೋ ಮುಂದೆ ಏನು ತಿಂತೀಯ? ಪುರಿನ ಏನ ಪುರಿ ಬಾಜಿನ ಚಲೋ ಊಟ ಮಾಡ್ತೀವ? ಗುರುವಾರ ಒಪ್ಪತ್ತು ಅದಾಗ ಒಂದು 4 ಸಲ ಒಪ್ಪತ್ತು ಇರ್ತಾವಳ ಮಾವ. ಆ್ಯಕ್ಚುಲಿ ಚಲೋ, ಉಪವಾಸ ಅಂತೇವೆಲ್ಲ ಒಪ್ಪತ್ತು ಮಾಡೋದು ಚಲೋ. ಬಟ್ ಏನಂತಂದ್ರೆ ಒಂದಿನ ಇರ್ಬೇಕು. ಆ್ಯಕ್ಚುಲಿ ವಾರದಾಗ ಒಂದ್ಸಲ ಉಪವಾಸ ಇರೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ನೋಡಿ ಇಲ್ಲಿ 3 ಮಂದಿ ಅಡ್ಡಾಡ್ತಾರೆ, ಟೆನ್ಷನ್ ಇಲ್ಲ. ದೋಸ್ತ್ರೆ ನೋಡಿ 4 ಮಂದಿ ಅದಾರೆ. ಏನಂತಂದ್ರೆ ನಮ್ಮ ಕಡೆ ಖಾರ ಬೇಕಾಗಿಲ್ಲ, ಒಂದು 10 ಮಂದಿ ಹೋಗಕ್ಕಂತ. ಒಂದು 3 ಬೈಕ್ ಇದ್ರೆ ಒಂದು 12-14 ಮಂದಿ ಆರಾಮ ಹತ್ತಿ ಸರ್ವಿಸ್ ರೋಡ್ನಾಗ ಹಿಡಿದು ಹೊಂಟ್ಬಿಡೋದು. ಇದು ಯಾವ ಊರು ಅಂತ ಕೇಳಬೇಡ್ರಿ, ಧಾರವಾಡದಿಂದ ಬೆಳಗಾವ್ ಹೊಂಟೀವಿ. ಒಂದು 4 ರಾಜಸ್ಥಾನದಾಗ ಅದಾವ. ಬಂತು ನಮ್ಮ ಮಗನ ಶಾಲಿ. ಆ್ಯಕ್ಚುಲಿ ನಿಮಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಕುಂತೀರಿ. ನಾನು ಜಾಸ್ತಿ ನೋಡ್ಬೇಕು ನನ್ನ ಮುಖ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನಂತೇಳಿ. ಶಾಲೆ ಬಿಡೋದಂದ್ರೆ ಹುಡುಗರು ಖುಷಿನೇ ಹೋಗೋದು. ಯಾಕೋ ಮುಂಜಾನೆ ಕಿರಿಕಿರಿ ಚಾಲೋ ಮಾಡಿದ್ದ. ಶಾಲೆಗೆ ಹೋಗೋದಿಲ್ಲ ಅಪ್ಪ ಅಂತೇಳಿ ಒಂದ್ಸಲ ಹೋಗಿಲ್ಲ. ಆಮೇಲೆ ಹೋದ ಸುಮ್ಮನೆ ನೋಡೋಣ.
ಅಲ್ಲಿ 4 ಮಂದಿ. ಮತ್ತು ಅದ್ರಾಗ ಓವರ್ಟೇಕ್ ಮಾಡ್ಕೊಂಡು ಹೊಡಿದ್ದು ಗಾಡಿ. ಸೂಪರ್. ನೋಡ್ರಿ ಮುಗುಲ್ ಮುಗುಲ್ ಸ್ಕೈ ಮುಗುಲ್ ಅಂತಾರೆ ಜನ. ಇಲ್ಲೇ ರೈಟಾ ಸ್ವಲ್ಪ ಹಿಂದೆ ಗಾಡಿ ನೋಡ್ಕೊಂಡು ನೋಡಿರಿ. ಈಗ ಲೆಟರ್ ಬರಬೇಕೇನ ಗೀತ ಅಲ್ಲಿ ಗಟ್ಟಿನರಿಂದ. ನೈಸ್ ಲೊಕೇಶನ್ ಭಾಳ ಚಲೋ ಆಗಿದೆ. ಪೋದ್ದಾರ್ ಸ್ಕೂಲ್ ಅಂಥೇಳಿ. ಇದು ಸಾಲಿ ಒಳಗೆ ಹೋಗ್ಬೇಕು. ಆ್ಯಕ್ಚುಲಿ ಶಾಲಿ ಸ್ವಲ್ಪ ಊರು ಹೊರಗದ. ನೇಚರ್ ಈಸ್ ವೆರಿ ಬ್ಯೂಟಿಫುಲ್ ಇಯರ್. ಸುತ್ತಮುತ್ತ ಹೊಲ ಫಲ ಅದ. ಟೀಚರ್ಗೆ ಬೆಟ್ಟಕ್ಕನಂತ ನಮ್ಮ ಅವನಿಲ್ಲಿ ಕುಂಡ್ರಿಸೋಕ್ಕಿವಿ. ಗೀತಬ್ಬ ಈಗ ಸಿಸ್ಟಮ್ ಭಾಳ ಚೇಂಜ್ ಆಗೈತಿ. ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಲೆಟರ್ ಬರೀಬೇಕು, ಬಸ್ ನಂಬರ್ ಬರೀಬೇಕು. ಮೊದಲು ಏನು ಹಂಗಿರಲಿಲ್ಲ. ಸೈಕಲ್ ಎಲ್ಲಿ ಬೇಕಲ್ಲಿ ಇಟ್ಟು ನಡ್ಕೊತ ಹೋಗ್ಬಿಡ್ತಿದ್ವಿ ಒಂದು ಸಲ. ಸೆಕ್ಯೂರಿಟಿ ಬಂದರೆ ಹಾಯ್ ಸ್ವಯಂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ಅನ್ವಿತಾ ಕ್ಲೋಸ್. ನೋಡಿಲ್ಲ ನಮ್ಮ ಅನ್ವಿತ ಅವರು ಪ್ರಥಮನ ಅಣ್ಣನ ಕರೆಯೋಕ್ಕೆ ಕುಂತಾಳೆ. ಹಾಯ್ ಮಾಡಪ್ಪ. ಯಾವಾಗ ಬೇಕಾದಾಗ ಹಾಯ್ ಮಾಡ್ತಾಳೆ, ಯಾವಾಗ ಬೇಕಾದಾಗ ಪೋಸ್ ಕೊಡ್ತಾಳೆ. ಸ್ವಲ್ಪ ಸ್ಕೂಲ್ನಾಗ ಇದೀನಿ, ಹಿಂಗಾಗಿ ಹೋಗಿರ್ ಮಾತಾಡ್ತೀನಿ. ಈಗ ದೇವ ಯಾಕಮ್ಮ ತಾಯಿ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಕೈತಿ. ಆಪ್ಷನ್ ಇಲ್ಲ. ಮತ್ತೇನು ಹೇಳ್ಬೇಕಂದ್ರೆ ಈಗ ಸ್ಕೂಲಿಗೆ ಮಕ್ಕಳು ಹೋಗಿರ್ತಾರಲ್ಲ, ಅವಾಗ ಈಗ ಹಿಂಗೆಲ್ಲ ಊರು ಹೋಗ್ಬೇಕಾರೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕಂದ್ರೆ ಮಕ್ಕಳಿಗೆ ಆಗೋ ಖುಷಿ ಏನೋ ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲಲ್ಲ. ಒಂಥರ ಏನೋ ಖುಷಿ ಒಳಗೆ ಸಾರಿ ಇಲ್ಲ, ಹೊರಗೆ ಹೊಂಟೀವಿ, ಊರಿಗೆ ಹೊಂಟೀವಿ, ಫುಲ್ ಖುಷಿ ಎಲ್ಲರಿಗೂ. ಸೊ ನಾನೇನು ಹೇಳೋದು ಅಂತಂದರೆ ಪೇರೆಂಟ್ಸು ಅವಾಗವಾಗ ಹಿಂಗೆ ಹೋಗಿ ಮಕ್ಕಳ ಜೊತೆ ಸರ್ಪ್ರೈಸ್ ಆಗಿ ಸ್ಕೂಲಿಗೆ ಹೋಗಿ ಅವ್ರು ಮೀಟ್ ಆಗೋದು, ಅವ್ರು ಕರ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡಿದ್ರೆ ಏನೋ ಒಂದು ಫೀಲ್ ಖುಷಿ, ಮಕ್ಕಳಿಗೂ ಖುಷಿ, ನಮಗೂ ಖುಷಿ. ಅವಾಗವಾಗ ನಾನು ಎಲ್ಲರಿಗೂ ಹೇಳೋದು. ಸೊ ನನ್ನ ವಯಸ್ಸೆಲ್ಲ ಬರೋವರೆಗೂ ನಾನು ಅದನ್ನ ಹೇಳ್ತಿರ್ತೀನಿ ಒಂದ್ಸಲ. ಸ್ಪೆಂಡ್ ಸಮ್ ಟೈಮ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟುಡೇ. ಯಾಕಂದರೆ ಯಾರಿಗೂ ಟೈಮ್ ಇಲ್ಲ ಕೆಲಸದಾಗ. ಆ್ಯಕ್ಚುಲಿ ನನಗೂ ಇರೋಂಗಿಲ್ಲ, ಬಟ್ we have to try the best always. Every day is another day. Every day is like something new has to come. ಕಾಯಬೇಕು.
ಮಾಮಾರಿ ಬಂದ್ವಿ ಒಳಗೆ. ಎಲ್ಲರೂ ಟೂ ಮಚ್ waiting for his expressions. It works. Okay, ಕೆಳಗೆ ಬಿಡು. ನೆಕ್ಸ್ಟ್ ಅವಳ ಸ್ಕೂಲು ಇಲ್ಲೇ ಬಂದ ನೋಡೋಣ. ಫಸ್ಟ್ ಹಕ್ಕ ಅದು ಮಮ್ಮಿನ ಎಲ್ಲ ಮಕ್ಕಳಿಗೂ ತಾಯಿಯ ದೇವರು. ಸೂಪರ್ ನೈಸ್. ಹೈಫೈ ಮಾಡು ನೈಸ್. ಹೊಂಟ ಎದಕ್ಕೆ ಏನು ಅಂತ ಹೊರಗೆ ಈಗ ಹೇಳಕ್ಕೆ ಹೊಂಟು ಹೇಳಿ ಬರಕ್ಕೆ ಹೊಂಟೇವ್ ನಾವು ಹೊರಗೆ ಹೊಂಟೇವೆ ಅಂತ ಹೇಳಕ್ಕೆ ಬಂದೀನಿ. ನಾನು ಬ್ಯಾಗ ತೊಗೊಂಬಂದಿನಿ. ಸೀದೆ ಎಲ್ಲರೂ ಜೊತೆ ಕಡೆ ಆಗತ್ತಾರೆ. ದಿಸ್ ಈಸ್ ಹೌ ಲೈಫ್ ಈಸ್. ಚಲೋ ಬಾಯ್, ಸಿಗೋಣ ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ.